ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ 20ನೇ ತಾರೀಕು ವಿಶೇಷ ವಿಚಾರ ಸಂಕಿರಣ. ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ 3 ದಿನಗಳ ಕೈಮಗ್ಗ ಮೇಳಕ್ಕೆ ಶಿವಮೊಗ್ಗದಲ್ಲಿ ಚಾಲನೆ. ಅಂಚೆ ಇಲಾಖೆಯಿಂದ ಈ ತಿಂಗಳ 21ರವರೆಗೆ ಪಿನ್ಕೋಡ್ ಜನಜಾಗೃತಿ ಸಪ್ತಾಹ. ಸ್ವಾತಂತ್ರ್ಯ ಯೋಧ ಭೀಮಣ್ಣ ಖಂಡ್ರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ಪಂಚಮಹಾಭೂತಗಳಲ್ಲಿ ಲೀನ. ಈಗ ವಾರ್ತೆಗಳ ವಿವರ. ಪ್ರಮಾಣದಿಂದ ಸ್ಥಿತಿಸ್ಥಾಪಕತ್ವದವರೆಗೆ ದಕ್ಷ ಕೃತಕ ಬುದ್ಧಿಮತ್ತೆ ತಂತ್ರಗಳ ಪುನರ್ವಿಮರ್ಶೆ ವಿಷಯದ ಕುರಿತು ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆ ಸಭಾಂಗಣದಲ್ಲಿ ನಾಡಿದ್ದು 20ನೇ ತಾರೀಕು ವಿಶೇಷ ವಿಚಾರ ಸಂಕಿರಣ ಆಯೋಜಿತವಾಗಿದೆ. ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ನ ಪೂರ್ವಭಾವಿ ಕಾರ್ಯಕ್ರಮವಾಗಿದೆ. ಕರ್ನಾಟಕ ಸರ್ಕಾರದ ಆಡಳಿತ ಕೇಂದ್ರ, ಕರ್ನಾಟಕ ಎಐ ಸೆಲ್, ಇಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಸಹಯೋಗದಲ್ಲಿ ಕಾರ್ಯಾಗಾರ ನಡೆಯಲಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸಾರ್ವಜನಿಕ ಸೇವಾ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ತಂತ್ರಜ್ಞಾನವನ್ನು ವಿನ್ಯಾಸಗೊಳಿಸಲು ಅಗತ್ಯವಿರುವ ಪ್ರಾಯೋಗಿಕ ವಿಧಾನಗಳು ಹಾಗೂ ಸವಾಲುಗಳ ಬಗ್ಗೆ ಚರ್ಚಿಸಲು ನೀತಿ ನಿರೂಪಕರು, ಸಂಶೋಧಕರು, ಉದ್ಯಮ ಕ್ಷೇತ್ರದ ಮುಂಚೂಣಿ ನಾಯಕರು, ನವೋದ್ಯಮಿಗಳು ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ತಜ್ಞರು ಪಾಲ್ಗೊಳ್ಳಲಿದ್ದಾರೆ. ಗಡಿ ರಕ್ಷಣಾ ಪಡೆ ಬಿಎಸ್ಎಫ್ ಬೆಂಗಳೂರಿನ ಉಪ ತರಬೇತಿ ಕೇಂದ್ರಕ್ಕೆ ಐಎಸ್ಒ ಮಾನ್ಯತೆ ದೊರೆತಿದ್ದು ಉತ್ಕೃಷ್ಟ ಕೇಂದ್ರ ಎಂದು ಗುರುತಿಸಿಕೊಂಡಿದ್ದಾಗಿ ಕೇಂದ್ರದ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ತಿಳಿಸಿದ್ದಾರೆ. ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನದಲ್ಲಿ ಗೌರವ ವಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಭಯೋತ್ಪಾದನಾ ದಾಳಿಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಲು ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಬಿಎಸ್ಎಫ್ ಯೋಧರು 118ಕ್ಕೂ ಹೆಚ್ಚು ಪಾಕಿಸ್ತಾನದ ಪೋಸ್ಟ್ಗಳನ್ನು ನಿಷ್ಕ್ರಿಯಗೊಳಿಸಿದರು. 2,63,000 ಸಿಬ್ಬಂದಿ ವಿಶ್ವದ ಅತಿದೊಡ್ಡ ಗಡಿರಕ್ಷಣಾ ಪಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೀರಚಕ್ರ ಪುರಸ್ಕೃತ ಸೇನಾನಿಗಳಿಂದ ಬಿಎಸ್ಎಫ್ ಅಲಂಕೃತವಾಗಿದೆ ಎಂದರು. ರಾಷ್ಟ್ರಸಂತ ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯುತ್ಸವದ ಹಿನ್ನೆಲೆ ಹೊಸದಿಲ್ಲಿಯ ಭಾರತ ಮಂಟಪಂದಲ್ಲಿ ಆಯೋಜಿಸಿದ್ದ ವಿಕಸಿತ ಭಾರತ ಯುವ ನಾಯಕರೊಂದಿಗೆ ಸಂವಾದ 2026ರ ಕಾರ್ಯಕ್ರಮದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಗ್ರಾಮೀಣ ಪ್ರತಿಭೆ ಸಂಜಯ್ ಕುಮಾರ್ ಬಿರಾದಾರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡಿದ್ದರು. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ತೆಲಗಿಯ ಸಂಜಯ್ ಕುಮಾರ್ ಕಾಮನ್ವೆಲ್ತ್ ಯೂತ್ ಕ್ಲೈಮೇಟ್ ಚೇಂಜ್ ನೆಟ್ವರ್ಕ್ ಇಂಡಿಯಾದ ಯುವ ನಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಖುಷಿ ವ್ಯಕ್ತಪಡಿಸಿದ್ದಾರೆ. ವಿಕಸಿತ್ ಭಾರತ್ ಯೂತ್ ಲೀಡರ್ಸ್ ಡೈಲಾಗ್ ವಿಬಿವೈಎಲ್ಡಿ 2026ರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರೊಂದಿಗೆ ನಾನು ಕುಳಿತುಕೊಳ್ಳುವ ಅವಕಾಶ ನನಗೆ ದೊರೆಯಿತು. ಇದಕ್ಕೂ ಮೊದಲು ನಾನು ಇತ್ತೀಚೆಗಷ್ಟೇ ನಡೆದ ಗುಜರಾತಿನ ಆನಂದದಿಂದ ನರ್ಮದಾ ಡಿಸ್ಟಿಕ್ವರೆಗೂ ಯುನಿಟಿ ಮಾರ್ಚ್ ಕಾರ್ಯಕ್ರಮದಲ್ಲಿ ಪದಯಾತ್ರೆಯಾಗಿ 11 ದಿನಗಳ ಕಾಲ 185 ಕಿಲೋಮೀಟರ್ ನಡೆದು ಯುನಿಟಿ ಮಾರ್ಚ್ ಅನ್ನು ತಲುಪಿದ್ದೆವು. ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವಾಲಯ ಭಾರತ ದೇಶದಿಂದ 50 ಲಕ್ಷ ಯುವಕರು ಅಪ್ಲಿಕೇಶನ್ ಹಾಕಿದ್ದರು. ಅದರಲ್ಲಿ 3,000 ಯುವಕರನ್ನು ಆಯ್ಕೆ ಮಾಡಿದ್ದರು. ಅದರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಹತ್ತಿರ ಕುಳಿತುಕೊಳ್ಳುವ ಅವಕಾಶ ನನಗೆ ದೊರೆತಿದ್ದು ಬಹಳ ಹೆಮ್ಮೆಯ ಸಂಗತಿ. ಹಾಗೂ ಅವರೊಂದಿಗೆ ಏಕಕಾಲದಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡುವಂತಹ ಸೌಭಾಗ್ಯ ನನಗೆ ದೊರಕಿದ್ದು ಬಹಳ ಸಂತಸ ತರಿಸಿದೆ. ನೈಸರ್ಗಿಕ ಬಟ್ಟೆ ಮತ್ತು ಬಣ್ಣ ಭವಿಷ್ಯದ ಉದ್ಯಮವಾಗಿದ್ದು ಪ್ರಕೃತಿ ಬಾಳಿಸುವ ದೊಡ್ಡ ಅಸ್ತ್ರ ಎಂದು ಜನಶಿಕ್ಷಣ ಸಂಸ್ಥೆ ನಿರ್ದೇಶಕಿ ಎಸ್ವೈ ಅರುಣಾದೇವಿ ಹೇಳಿದ್ದಾರೆ. ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ, ಸಾಗರದ ಹೆಗ್ಗೋಡು ಭೀಮನ ಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ 3 ದಿನಗಳ ನೈಸರ್ಗಿಕ ಬಣ್ಣದ ಅಪ್ಪಟ ಹತ್ತಿ, ಕೈಮಗ್ಗದ ಹಾಗೂ ಕೈ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಹಿರಿಯ ಸಾಹಿತಿ ರಾಜೇಂದ್ರ ಚೆನ್ನಿ ಅತಿಥಿಯಾಗಿ ಪಾಲ್ಗೊಂಡು ಚರಕ ಕೇವಲ ವಸ್ತು ಅಲ್ಲ, ಭಾರತೀಯ ಇತಿಹಾಸದಲ್ಲಿ ಅದಕ್ಕೆ ದೊಡ್ಡ ಪಾತ್ರವಿದೆ. ಗಾಂಧೀಜಿಯವರು ಚರಕ ಕೊಡಿ ಸ್ವರಾಜ್ಯ ಕೊಡುವೆ ಎಂದು ಹೇಳಿ ಜನರನ್ನು ಸಂಘಟಿಸಿದ್ದರು ಎಂದರು. ಹೆಗ್ಗೋಡು ಭೀಮನ ಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಪದ್ಮಶ್ರೀ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
ನಮ್ಮ ಸಂಘವು ಇದೇ ದಿನಾಂಕ 19ರವರೆಗೆ ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ಕೈಮಗ್ಗ ಮತ್ತು ಕೈ ಉತ್ಪನ್ನಗಳ ಮಾರಾಟ ಮೇಳವನ್ನು ಆಯೋಜನೆ ಮಾಡಿದೆ. ಈ ಮೇಳದಲ್ಲಿ ಚರಕ ಸಂಸ್ಥೆಯ ನೈಸರ್ಗಿಕ ಬಣ್ಣಗಾರಿಕೆಯ ಉತ್ಪನ್ನಗಳ ಜೊತೆಗೆ ಸಾವಯವ ಆಹಾರ ಪದಾರ್ಥಗಳು, ಹಾಗೆ ಕಾಸ್ಟ್ ಐರನ್ನಿನ ಕೆಲವು ಉತ್ಪನ್ನಗಳು, ಮತ್ತೆ ಚೇತನ ಸಂಸ್ಥೆ ಸಿರ್ಸಿಯ ಬಾಳೆನಾರಿನ ಉತ್ಪನ್ನಗಳು, ಈ ರೀತಿಯಾಗಿ ಕೈಯಿಂದ ಮಾಡಲ್ಪಟ್ಟ ಅನೇಕ ವಸ್ತುಗಳು ದೊರೀತಾ ಇದೆ. ಕೈಮಗ್ಗಕ್ಕೆ ಹಾಗೂ ಕೈ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೋಸ್ಟಲ್ ಇಂಡೆಕ್ಸ್ ನಂಬರ್ ಪಿನ್ಕೋಡ್ ಮಹತ್ವದ ಬಗ್ಗೆ ಸಂದೇಶ ನೀಡಲು ಪ್ರತಿ ವರ್ಷ ಜನವರಿ 15ರಿಂದ 21ರವರೆಗೆ ಪಿನ್ಕೋಡ್ ಸಾಪ್ತಾಹಿಕ ಆಚರಿಸಲಾಗುತ್ತದೆ. ಪಿನ್ಕೋಡ್ ಅಂಚೆ ಸೂಚ್ಯಂಕ ಅಂಚೆ ಕಚೇರಿಗಳಿಗೆ ನಿರ್ದಿಷ್ಟವಾದ 6 ಅಂಕಿಗಳ ಸಂಖ್ಯೆ. ಈ ಚಿಕ್ಕ ಪೆಟ್ಟಿಗೆ ಅಂಚೆ ಇಲಾಖೆಯ ಸ್ಟೀರಿಂಗ್ ಚಕ್ರದ ಪ್ರಾತಿನಿಧ್ಯವಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡ ಅಂಚೆ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣವರ್. ನಾವು ಪ್ರತಿದಿನ ಬಳಸುವ ವಿಳಾಸದಲ್ಲಿ ಒಂದು ಸಣ್ಣ ಸಂಖ್ಯೆ ಇದೆ, ಅದೇ ಪಿನ್ ಕೋಡ್, ಪೋಸ್ಟಲ್ ಇಂಡೆಕ್ಸ್ ನಂಬರ್. ಇದು 6 ಅಂಕಿಗಳ ವಿಶೇಷ ಸಂಖ್ಯೆ. ದೇಶದ ಪ್ರತಿಯೊಂದು ಪ್ರದೇಶವನ್ನು ಗುರುತಿಸಲು ಭಾರತೀಯ ಅಂಚೆ ಇಲಾಖೆ ಬಳಸುವ ವ್ಯವಸ್ಥೆ. 1972ರಲ್ಲಿ ಪರಿಚಯಿಸಲಾದ ಈ ಪಿನ್ ಕೋಡ್ ವ್ಯವಸ್ಥೆಯಿಂದ ಪತ್ರಗಳು, ಪಾರ್ಸಲ್ಗಳು ಮತ್ತು ಇತರೆ ಅಂಚೆ ವಸ್ತುಗಳು ವೇಗವಾಗಿ, ತಪ್ಪಿಲ್ಲದೆ ಸರಿಯಾದ ಸ್ಥಳಕ್ಕೆ ತಲುಪಲು ಸಾಧ್ಯವಾಗಿದೆ. ನಿಮ್ಮ ವಿಳಾಸದಲ್ಲಿ ಪಿನ್ ಕೋಡ್ ಸರಿಯಾಗಿ ಇದ್ದರೆ ಅಂಚೆ ವಿತರಣೆ ಸುಲಭವಾಗುತ್ತದೆ, ವಿಳಂಬ ತಪ್ಪುತ್ತದೆ ಮತ್ತು ಸೇವೆಯ ಗುಣಮಟ್ಟ ಇನ್ನಷ್ಟು ಉತ್ತಮವಾಗುತ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಇ-ಕಾಮರ್ಸ್ ಡೆಲಿವರಿ, ಸರ್ಕಾರಿ ಸೇವೆಗಳು ಮತ್ತು ತುರ್ತು ಅಗತ್ಯತೆಗಳಲ್ಲಿಯೂ ಪಿನ್ ಕೋಡ್ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಆದ್ದರಿಂದ ನಿಮ್ಮ ಮನೆ, ಕಚೇರಿ ಅಥವಾ ವ್ಯಾಪಾರದ ವಿಳಾಸದಲ್ಲಿ ಸರಿಯಾದ ಪಿನ್ ಕೋಡ್ ಬಳಸುವುದನ್ನು ಮರೆಯಬೇಡಿ. ಅಂಚೆ ಸೇವೆಗೆ ವೇಗ ನೀಡಿ, ನಿಮ್ಮ ಸೇವೆಗೆ ಖಚಿತತೆ ನೀಡಿರಿ. ಧನ್ಯವಾದಗಳು. ಅಪಘಾತದಲ್ಲಿ ಮೃತಪಟ್ಟ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಮಲ್ಲಿಕಾರ್ಜುನ್ ಮೆಣಸಿನಕಾಯಿ ಅವರ ಕುಟುಂಬಕ್ಕೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪ್ರಧಾನ ಅಂಚೆ ಕಚೇರಿ 10 ಲಕ್ಷ ರೂಪಾಯಿ ಅಪಘಾತ ವಿಮೆ ಪರಿಹಾರದ ಹಣ ನೀಡಿದೆ. ವಿಜಯನಗರ ಉಪ ಅಂಚೆ ಕಚೇರಿ ಅಂಚೆ ಪೇದೆ ಸಿದ್ದಮ್ಮ ಹೆಬಸೂರ್ ಅವರು ಅಪಘಾತ ವಿಮೆ ಮಾಹಿತಿ ನೀಡಿ ಅಂಚೆ ಕಚೇರಿಯಲ್ಲಿ 557 ರೂಪಾಯಿಗಳ ಅಪಘಾತ ವಿಮೆ ಮಾಡಿಸಿದ್ದರು. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಹಾಗೂ ಬಜಾಜ್ ಜನರಲ್ ಇನ್ಶೂರೆನ್ಸ್ ಸಹಭಾಗಿತ್ವದಲ್ಲಿ ಅಪಘಾತ ವಿಮೆ ಪಡೆದುಕೊಳ್ಳುವಂತೆ ಉತ್ತರ ಕರ್ನಾಟಕ ಪ್ರಾದೇಶಿಕ ಮುಖ್ಯಸ್ಥ ಜಗದೀಶ್ ಚಿಕ್ಕನರಗುಂದ ಮನವಿ ಮಾಡಿದ್ದಾರೆ. ಸ್ವಾತಂತ್ರ್ಯ ಯೋಧ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸರ್ಕಾರಿ ಗೌರವಗಳೊಂದಿಗೆ ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ವೀರಶೈವ ಲಿಂಗಾಯತ ವಿಧಿ ವಿಧಾನದಂತೆ ಸಂಜೆ 6:30ಕ್ಕೆ ಜನಸಾಗರದ ಮಧ್ಯೆ ನೆರವೇರಿತು. 102 ವರ್ಷಗಳ ಹಿರಿದಾದ ಶರಣರ ಬಾಳುಬಾಡಿದ ಭೀಮಣ್ಣ ಖಂಡ್ರೆ ಅವರ ನಿಧನಕ್ಕೆ ಅವರ ಕರ್ಮಭೂಮಿ ಭಾಲ್ಕಿಯಲ್ಲಿ ನೀರವ ಮೌನ, ಅಘೋಷಿತ ಬಂದ್ ಜನತೆಯೇ ಆಚರಿಸಿ ಗೌರವ ಸಲ್ಲಿಸಿದರು. ಭಾಲ್ಕಿ ಹಿರೇಮಠದ ನಾಡೋಜ ಬಸವಲಿಂಗಪಟ್ಟ ದೇವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಸಂಪುಟದ ಹಿರಿಯ ಸಚಿವರುಗಳು, ಅಖಿಲ ಭಾರತ ವೀರಶೈವ ಮಹಾಸಭೆಯ ಪದಾಧಿಕಾರಿಗಳು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಅಂತಿಮ ನಮನ ಸಲ್ಲಿಸಿದರು. ಶ್ರೀ ಸತ್ಯಸಾಯಿ ಎಜುಕೇಷನಲ್ ಟ್ರಸ್ಟ್ ಕರ್ನಾಟಕ ಧಾರವಾಡದ ಶ್ರೀ ಸತ್ಯಸಾಯಿ ಪದವಿ ಪೂರ್ವ ಮಹಾವಿದ್ಯಾಲಯದ ಶ್ರೀ ಸಾಯಿಚರಣ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 9:30ಕ್ಕೆ ಗುರುನಮನ ಕಾರ್ಯಕ್ರಮ ಆಯೋಜಿಸಿದೆ. ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಕುರಿತು ವಿಶೇಷ ವಿಚಾರ ಸಂಕಿರಣ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ನಿರ್ಮಿಸಿದ ಶ್ರೀ ಸಿದ್ದೇಶ್ವರ ಶ್ರೀಗಳ ಜೀವನಾಧಾರಿತ ಬಯಲು ಬಯಲಾಯಿತ್ತು ನಾಟಕ ಇಂದು ಬೆಳಗ್ಗೆ 10:50ರಿಂದ 12 ಗಂಟೆಯವರೆಗೆ ನೇರವಾಗಿ ಪ್ರಸಾರಕ್ಕೆ ವಿಚಾರ ಸಂಕಿರಣದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದು ಶ್ರೀ ಸತ್ಯಸಾಯಿ ಎಜುಕೇಷನಲ್ ಟ್ರಸ್ಟ್ ಕಾರ್ಯದರ್ಶಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ 20ನೇ ತಾರೀಕು ವಿಶೇಷ ವಿಚಾರ ಸಂಕಿರಣ.
ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ 3 ದಿನಗಳ ಕೈಮಗ್ಗ ಮೇಳಕ್ಕೆ ಶಿವಮೊಗ್ಗದಲ್ಲಿ ಚಾಲನೆ. ಅಂಚೆ ಇಲಾಖೆಯಿಂದ ಈ ತಿಂಗಳ 21ರವರೆಗೆ ಪಿನ್ಕೋಡ್ ಜನಜಾಗೃತಿ ಸಪ್ತಾಹ. ಸ್ವಾತಂತ್ರ್ಯ ಯೋಧ ಭೀಮಣ್ಣ ಖಂಡ್ರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ಪಂಚಮಹಾಭೂತಗಳಲ್ಲಿ ಲೀನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35